ಕಲ್ಲು ದೇವರ ಮುಂದೆ ಕಣ್ಣೀರು ಹಾಕಿ ಪರಿಪರಿಯಾಗಿ ಬೇಡಿದರು. ಕಣ್ಣು ತೆರೆದು ನೋಡಲರ ನಿನ್ನ ಕಲ್ಲು ದೇವರು. ಅದನ್ನು ಬಿಟ್ಟು ಈ ನಲ್ಲ ದೇವರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡರೆ ನನ್ನ ಈ ಸಿರಿ ಸಂಪತ್ತಿಗೆ ಮಹಾರಾಣಿಯಾಗಿ ಮರೆಯಬಲ್ಲೆ. ಏನಂತೀಯ ಯಶೋದ? ನೋಡಿ, ನೀವು ಸಿರಿ ಸಂಪತ್ತಿನ ಒಡೆಯರಾಗಿರ್ಬೋದು ನಿಜ, ಅದೆಲ್ಲ ನನಗೆ ಹಾಕಿಬೇಕು. ನೋಡಿ, ನೀವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಯಶೋದ, ಹೊರಟು ಹೋಗಲು ಬಂದಿಲ್ಲ. ಘಟ ಸರ್ಪವಾಗಿ ಎಡೆ ಎತ್ತಿ ನಿನ್ನ ತುಟಿ ಅಂಚಿನ ಸವಿಜೆ ನಿನ್ನ ಅಮೃತ ಸವಿಯಲು ಬಂದಿರುವೆ. ತುಟಿ ಅಂಚಿನ ಅಮೃತ ಸಭೆಯಲ್ಲಿ ನೀನು ಘಟ ಸರ್ಪನಾಗಿ ಬಂದಿದ್ಯಾದ್ರೆ ಮುಂಗಿಸಿಯಾಗಿ ನಿನ್ನ ಹೆಡೆಯನ್ನೇ ಕತ್ತರಿಸಿ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾದಿತ್ತು. ಎಚ್ಚರ ಎಚ್ಚರ ಎಲೆ ಎಚ್ಚರ ಹೇಳುವ ಎಣ್ಣೆ. ನಿನ್ನ ಈ ಬಿರು ನುಡಿಗಳನ್ನು ಕೇಳಿ ಹೋಗಲು ನಾನೇನು ಷಂಡನಲ್ಲ. ಇವನು ಗಂಡಲೆಯ ಪುಂಡ ಪುರುಷ. ಲೇ ಯಶೋದ, ಏನು ನಿನ್ನ ಅಂದ ಚಂದ. ಮುಂಜಾನಿನ ಸಮಯದಲ್ಲಿ ಎಣ್ಣೆ ಹಚ್ಚಿ ಬಾಚುವಾಗ ಕರಿಯ ಚಾವರಿ ಅಂತ ಕಾಣುವ ನಿನ್ನ ಕೇಸರಾಶಿವು, ಯೌವನದ ಸಿರಿ ಎತ್ತಿ ತೋರಿಸುವ ನಿನ್ನ ಮುಖವು, ಸೇಬು ಹಣ್ಣಿನಂತ ರಸವತ್ತಾಗಿ ತುಂಬು ತುಳುಕುತ್ತಿರುವ ನಿನ್ನ ಗಲ್ಲಗಳು, ಅರಳಿ ಪುಷ್ಪವಾಗಿ ಬೆಟ್ಟವಾಗಿ ಬೆಳೆದು ನಿಂತಿರುವ ನಿನ್ನ ಕುಚಗಳನ್ನು ಮನ ತುಂಬಿ ಮರ್ದಿಸಬೇಕೆಂದಿರುವೆ. ಸಾಕು ಮಾಡೋ ಕಾಮದ ಕತ್ತೆ. ಈ ನಿನ್ನ ವರ್ಣಿಗಳನ್ನ ಕೇಳಿ ನನ್ನ ಪತಿವ್ರತೆ ಧರ್ಮವನ್ನ ನಾನು ಯಾವತ್ತೂ ಬಿಡ್ಲಾರೆ. ಪತಿವ್ರತೆ ಚಿಕ್ಕಂದ್ರಲ್ಲೇ ಮದುವೆ ಆಗಿ ಮುಂದೆ ಪ್ರಾಯಕ್ಕೆ ಬರುವಷ್ಟರಲ್ಲಿ ಗಂಡನನ್ನು ಕಳೆದುಕೊಂಡು ಬಂಡ ರಂಡ ಕಣೆ ನೀನು. ಸಾವುಕಾರ, ಇನ್ನೊಂದು ಸರಿ ನುಡಿಯದಿರೋ ಕೆಟ್ಟ ಮಾತುಗಳನ್ನ. ನನ್ನ ತಂದೆ ತಾಯಿ ಮಾಡಿದ ತಪ್ಪಿಗೋಸ್ಕರ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಹೊರತು ತಾಳಿ ಕಟ್ಟಿದ ಗಂಡ ಮುಟ್ಟದ ಮೀಸಲು ಎಡೆ ಇದು. ಇದನ್ನ ನೀನು ಉಣ್ಣಲು ಬಂದಿದ್ಯಾದ್ರೆ ಈ ಗರತಿಯ ನೆಟ್ಟುಸಲಿನ ಸುಟ್ಟು ಹೋಗಬೇಕಾದಿತ್ತು. ಎಚ್ಚರ. ಲೇಷದ ನನ್ನ ಕಾಮದಾಸೆಯನ್ನು ಸುಟ್ಟು ಹಾಕಲು ನೀನೇನು ಭಸ್ಮಾಸುರನ ಮರ್ದನ ಮಾಡಿದ ಶಾಂಭವಿಯೂ ಅಲ್ಲ, ನಾನೇನ್ ಭಸ್ಮಾಸುರನೋ ಅಲ್ಲ. ಸುಮ್ಮನೆ ಅದನ್ನು ಬಿಟ್ಟು ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಪೂಜೆ ಮಾಡಿ ಬರಮಾಡಿಕೋ. ಕೆಲೋ ಶ್ರೀಮಂತ ಸಾವುಕಾರ, ನಿನ್ನಂತ ಕಾಮುಕನಿಗೆ ಬಲಿದು ಬರುವ ಹೆಣ್ಣು ನಾನಲ್ಲ. ನಿಮ್ಮಂತ ಶ್ರೀಮಂತಿಗೆ ಭಾಗ್ಯಲಕ್ಷ್ಮಿ ಇದೆಯಲ್ಲ, ನಾನು ಮೆಟ್ಟು ಮೆಟ್ಟು ಹರಕು ಚಪ್ಪಲಿಯ ಸಮಾನ. ಎಲ್ಲೋ ಶ್ರೀಮಂತ, ನಿಮ್ಮಂತ ಶ್ರೀಮಂತರಿಗೆ 100 ವರ್ಷ ಸೂಳಿಯಾಗಿ ಬದುಕೋದಕ್ಕಿಂತ ಒಂದೇ ವರ್ಷ ಗರತಿಯಾಗಿ ಮುತ್ತೈದೆಯಾಗಿ ಕೋಲ್ಮಿಂಚಿನಂತೆ ಬದುಕಿ ಬಾಳಿದ್ರೆ ಆ ಹೆಣ್ಣಿಗೊಂದು ಮೋಕ್ಷ. ಲೇಷದ ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಸೀಲೆ ಪಂಚಾಮೃತದ ಊಟ. ಬಡಿಸಬಾರಲೇ ಶ್ರೀಮಂತ, ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ಕಾಲಲ್ಲಿರುವ ಮೆಟ್ಟಿನ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತೆ. ಎಚ್ಚರ. ಇದನ್ನ ತಿಳಿಯದೆ ಪತಿವ್ರತ ಒಂದು ಹೆಣ್ಣಿನ ಶೀಲವನ್ನ ಬಯಸಿ ಬಂದಿರುವ ನಿನ್ನನ್ನ ಈ ಸಮಾಜ ಸುಮ್ಮನೆ ಬಿಡೋದಿಲ್ವೋ? ಕೆತ್ತು ಬಂದು ಎದೆಗೊದಿದ್ದಾರೆ ಇದೇ ಸಮಾಜದ ನಾರಿಯರು. ಯಶೋದ, ಈ ಸಮಾಜದ ನಾರ್ಯರು ಯಶೋದ ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟದ ದೇವರೆಂಬುದು ಅರಿಯದೆ ಮತ್ತೊಬ್ಬ ಮಿಂಡನಿಗೆ ಶರವಾಸಿ ಬೀಳುವ ಹೊಲಸು ರಾಣ್ಯರಷ್ಟಲ್ಲ ನಿನ್ನ ಸಮಾಜದಲ್ಲಿ. ಏ ಯಶೋದ, ಬಡತನದ ಗಂಡನಿಗೆ ಮಿಂಡನ ಕಡೆಯಿಂದ ಹಣ ಕೊಟ್ಟು ಅವನ ಇಲ್ಲದ ಸಮಯ ಸಾಧಿಸಿ ಮಿಂಡನನ್ನು ಕರೆದುಕೊಂಡು ಬೀಳುವ ಹೊಲಸು ರಂಡ್ಯರಷ್ಟಲ್ಲ ನಿನ್ನ ದರಿಯಾದಲ್ಲಿ.
ಈ ಯಶೋದ, ದೀಪಾವಳಿ ಹಬ್ಬದಂದು ಅನ್ನ ಎಂದು ಆರತಿ ಮಾಡಿ ಅದೇ ಅನ್ನ ಎಂಬ ಪವಿತ್ರ ಶಬ್ದಕ್ಕೆ ಮಾನ್ಯ ರಚಿ ಅದೇ ಅಣ್ಣನ ಕೈಯಿಂದ ಅಂಗ ಸುಖದ ಸವಿದ ಮಂಗ ಜಾತಿಯ ಹೆಣ್ಣುಗೋಷ್ಟಲ್ಲ ನಿನ್ನ ದರಿದ್ರ ಕಲಿಯುಗದಲ್ಲಿ. ಯಶೋದ, ಮನಸಾರ ಮೆಚ್ಚಿದ ಗೆಳೆಯನಿಗೆ ಬೆಟ್ಟದಷ್ಟು ಇದೆ ಅಂತ ಹೇಳಿ ಅವನ ಇಲ್ಲದ ಸಮಯ ಸಾಧಿಸಿ ಮತ್ತೊಬ್ಬ ಮಿಂಡನಿಗೆ ಶರುವಾಸಿ ಮೂರ್ತಿ ಹಬ್ಬದು ಕೀರ್ತಿ ಇನ್ನೊಬ್ಬದು ಅಂತ ಆಧಾರ ಮಾಡುವ ಹೊಲಸು ರಂಡರಷ್ಟು ನಿನ್ನ ಧ್ವನಿಯಾದಲ್ಲಿ. ದೇಶದ ಕಾಲೇಜ್ ಹೋಗ್ತಾನಂತ ಮನೆಯಲ್ಲಿ ಸುಳ್ಳು ಹೇಳಿ ಪಬ್ಬು ಲಾರ್ಜು ರೆಸ್ಟೋರೆಂಟ್ ತಿರುಗಾಡುವ ಹೊಲಸು ರಂಡೇರಷ್ಟು ನಿನ್ನ ದರ್ಜ ಕಲಿಯುಗದಲ್ಲಿ. ಲೇಷದ ಸಾಕ ಬೇಕಾಯಿ ನಿನ್ನ ಸಮಾಜದ ನಾರಿಯರ ಚರಿತ್ರೆ. ರಾಕ್ಷಸಿ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಕೂಡ ಹಲವಾರು ಜನರಿಗೆ ಸರಕು ಹಾಸಿ ನಿನ್ನ ಹೆತ್ತಿರಬೇಕು. ಗಂಗಾ ಮಾತೆ ಸೀತೆ ಸಾಧ್ವೇರಷ್ಟೇ ಪವಿತ್ರವಾದ ತಾಯಿಗ ಮಿಂಡನಿಗೆ ಹೋಲಿಸಿ ಮಾತನಾಡುವ ಹುತ್ತ ಸೂಳೆ ಮುಗಿಯುತ್ತು ನಿನ್ನ ಶೀಲದ ಕತೆ. ನನ್ನೇನು ಮಾಡ್ಬೇಡ. ಕಾಮ ತುಂಬಿದ ಮಾನವ ಜಾತಿ ಕತ್ತೆ, ಮರ್ಯಾದೆಯಿಂದ ಬಿಡ್ಲೇ ಮಗನ ಅವಳ ಕೈನ. ನನ್ನ ಪ್ರೇಮದ ಚದುರದ ಆಟದಲ್ಲಿ ಅಡ್ಡ ಬಂದ ಯಾರಲೇ ನೀನು? ಶ್ರೀಧರ, ತಪ್ಪಲಿ ಆದ ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಾಕುವ ನಿನ್ನಂತ ದುಷ್ಟ ದುರಂಕಾರಿಗಳಿಗೆ ಒದ್ದ ಬುದ್ಧಿ ಕಲಿಸಲು ಬಂದ ಈ ವೀರ ಪುರುಷ ಶ್ರೀಧರ. ಬಡ ಬಿಕಾರಿ ಸರ್ದಾರ್, ಸುಮ್ಮನೆ ಮರು ಮಾತನಾಡದೆ ಹೊರಟೋಗೋ ಇಲ್ಲಿಂದ. ಇಲ್ಲವಾದರೆ ನಿನ್ನ ಪ್ರಾಣ ಹರಣ ಪಾದ ಸೇರುತ್ತದೆ ಎಚ್ಚರ. ಏ ಗೌಡ, ನಿನ್ನಂತ ಹೇಡಿ ಕೈಯಾಗ ಪ್ರಾಣ ಬಿಡಕ ನಾನೇನು ಕೈಯಾಗ ಬಳಿ ತೊಟ್ಟಿಲ್ಲ. ಏ ಗೌಡ, ಮಾತಿಗೆ ಮೊದಲು ಬಡ ಬಿಕಾರಿ ಅಂದೆಲ್ಲ, ಈ ಬಡವ ಒಮ್ಮೆ ಬೋರ್ಗರಿದು ಹಂಕರಿಸಿದ್ರೆ ನಿಮ್ಮಂತ ದುಷ್ಟ ಶ್ರೀಮಂತರ ಅಟ್ಟ ಹಸುವೆ ಅಡಿಗೆ ಹೋಗ್ತತ್ಲೇ ಗೌಡ. ಲೇ ಸರ್ದಾರ್, ನನ್ನ ಅಟ್ಟಹಾಸ ಅಡಗಿಸಲು ಬಂದರೆ ಸುತ್ತಿ ಹಾಕಿ ಬಿಡುವೆ ನಿನ್ನನ್ನು. ಲೇ ಸರ್ದಾರ್, ಸುಮ್ಮನೆ ನನ್ನ ಈ ಕಾರ್ಯದಲ್ಲಿ ಅಡ್ಡಿಯಾಗಿ ಬಂದು ನನ್ನ ವೈರತ್ವ ಕಟ್ಟಿಕೊಳ್ಳಬೇಡ. ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಬೇಕಾಗೌಡ. ಈ ನಿನ್ನ ಗೊಡ್ಡ ಬೆದರಿಕೆ ಹೆದರಿ ಇಂಥ ಬಡ ಹೆಣ್ಣು ನಿನ್ನಂತ ಕಾಮುಕನ ಕೈಯಲ್ಲಿ ಕೊಟ್ಟು ಹೋಗಲು ನಾನೇನೋ ಸೆಂಡದ ತಿಳಿದಿಲ್ಲ. ಏ ಗೌಡ, ನಾನು ಗಂಡದೆ ಪುಂಡ. ಗೌಡ, ನಿನಗೆ ಕೊನೆಯದಾಗ ಒಂದು ಹೇಳ್ತಾ ಇದ್ದೀನಿ, ತಿಳ್ಕೊ. ಇಂಥ ಹಲ್ಕಟ್ಗಿರಿಯನ್ನು ಬಿಟ್ಟು ಒಳ್ಳೆ ಮಾತಿನಿಂದ ಇವಳನ್ನು ಬಿಟ್ಟು ಹೊರಟು ಹೋದ್ರೆ ಸರಿ. ಇರದಿದ್ರೆ ಇವಳನ್ನು ಮುಟ್ಟೆ ತೀರುತ್ತೇನೆ ಎಂದು ಹಠ ಹಿಡಿದ ನಿಂತಿದ್ದ ನಿಜ ಆಗಿದ್ರೆ ನಿನ್ನ ರುಂಡ ಕಡದಾಗಲಿ ಕಟ್ಲಿಲ್ಲ. ಈ ನನ್ನ ದೇಹದಲ್ಲಿ ಕನಕನಗಳ ಹರಿಯುವ ರಕ್ತ ಹಾದರೆ ಕೊಟ್ಟಿದ ರಕ್ತ ಅಂತ ತಿಳಿಲೇ ಮಗನ. ಗಂಡ ಸಾಗಿದ್ರ ಮುಟ್ಟಿ ನೋಡಿ ಮೈನ. ನನ್ನ ಈ ಸಮಯದಲ್ಲಿ ಅಡ್ಡಿಯಾಗಿ ಬಂದು ನಿನ್ನ ಪದರನಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಸರಿ. ಇಂದಲ್ಲ ನಾಳೆ ಆದರೂ ಅದೇ ಬೆಂಕಿಯಿಂದ ನಿನ್ನನ್ನು ಸುಟ್ಟು ಹಾಕಿ ಬಿಡುವೆ. ಚಂದ್ರೇಗೌಡ, ಬರ್ತಿರ ಮಗನೇ. ಹೋಗಲೇ ಹಲಕಟ್ಟು ಸೋಳೆ ಮಗನೇ, ಹೋಗು. ಹೋಗಲೇ ಹಲಕಟ್ಟು ಸೋಳೆ ಮಗನ, ಹೋಗು. ನಿನ್ನಂತವನಿಗೆ ಎಂದೂ ಹೆದರುವುದಿಲ್ಲ ಈ ಸೂರ. ಒಂಟಿ ಹೆಣ್ಣು ಸಿಕ್ಕಾಳಂತೇಳಿ ಏರಿ ಹೋಗಿ ಸೂರತನ ತೋರಿಸ್ಲಾಕ ನಿನ್ನಂಗ ಹೇಡಿ ಕುಲದಾಗ ಹುಟ್ಟಿಲ್ಲ ನಾನು ಗಂಡದಿಯ ಪುಂಡ, ವೀರ ಸಂಗೊಳ್ಳಿ ರಾಯನ ಔಷಲಿ ನಂದು. ಹಾ ಯಶೋದ, ನಾನೇನ ಬರ್ತೇನೆ. ನಿಲ್ಲಿ. ಆ ನರನಾಕ್ಷನ ಕೈಯಿಂದ ನನ್ನನ್ನ ಪಾರು ಮಾಡಿದ ನಿಮಗೆ ಧನ್ಯವಾದಗಳು. ಯಾಕಿಷ್ಟೊಂದು ಅವಸರ? ನಡು,
ಮಕ್ಕಳನ್ನ ಶಾಲೆಗೆ ಬಿಟ್ಟು ಕಾಡಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರ್ಬೇಕು ಅನ್ನೋಷ್ಟ್ರಾಗ ನಿನ್ನ ಧ್ವನಿ ಕೇಳಿಸ್ತು. ಮಕ್ಕಳನ್ನ ಅಲ್ಲೇ ಹಾದಿ ಮೇಲೆ ಬಿಟ್ಟು ಬಂದಿರುವೆ. ಸ್ವಲ್ಪ ನೀನು ನಿಲ್ಲು, ನಾ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ತಡಿ, ನಿಮ್ಮ ಮಕ್ಕಳನ್ನ ನಾನು ಕರೆದುಕೊಂಡು ಬರ್ತೀನಿ. ನಿಮ್ಮ ಹೆಂಡತಿ ತೀರಿಗೆ ಹೋದ್ರು ಕೂಡ ನೀವು ಮರುಮದುವೆ ಯಾಕೆ ಮಾಡ್ಕೊಂಡಿಲ್ಲ? ಇಲ್ಲ ಯಶೋಧ, ಇಲ್ಲ. ಯಾಕೆ? ನೋಡು, ಅವಳ ಮುತ್ತಿನಂತೆ ಜೋಡಿಯಾಗಿ ನಕ್ಕ ನಲದಾಡ್ತಿರುವ ಈ ನನ್ನ ಚಿಕ್ಕ ಮಕ್ಕಳಿಗೆ ತಾಯಿ ಧೋರಣೆ ನೀಡುವ ಮಡದಿ ಸಿಕ್ಕರೆ ಈ ನನ್ನ ಮಕ್ಕಳ ಬಾಳು ಕಣ್ಣೀರಿನ ಗೋಳ ಆಗ್ಬಾರ್ದು ಅಂತ ಹೇಳಿ ಮರುಮದುವೆ ಮಾಡ್ಕೊಂಡಿಲ್ಲ ಯಶೋಧ. ಅಷ್ಟೇ ಯಶೋಧ, ಕೊರಳಲ್ಲಿ ತಾಳಿ ಕಾಣ್ತಾ ಇಲ್ವಲ್ಲ, ಯಾಕೆ? ಏನಂತ ಹೇಳಿ ನನ್ನ ಜೀವನದ ಚರಿತ್ರೆ ನಾನು ಪ್ರಾಯದ ವಯಸ್ಸಿಗೆ ಬರುವಷ್ಟರಲ್ಲಿ ತಾಳಿ ಕಟ್ಟಿದ ಗಂಡ ತೀರಿಗೆ ಹೋದ. ನಾನು ಈ ಸಮಾಜದಲ್ಲಿ ವಿಧವೆ ಪಟ್ಟವನ್ನ ಹೊತ್ತು ನಿಂತಿರುವೆ. ಈ ಪರದೇಶಿ ಹೆಣ್ಣಿನ ಗೋಳು ಕೇಳುವವರು ಯಾರು? ಅಳಬೇಡ ಯಶೋಧ, ಅಳಬೇಡ. ಆ ಸೃಷ್ಟಿಕರ್ತ ಬ್ರಹ್ಮಣ್ಯ ನಮ್ಮ ಹಣೆ ಬರ ಹಿಂಗೆ ಬರೆದಿರುವಾಗ ಯಾರಿಗಂದ್ರು ಏನ್ ಪ್ರಯೋಜನ? ನೋಡು, ಪಾಲಿಗೆ ಬಂದದ್ದನ್ನು ಪಂಚಾಮೃತ ಎಂದು ಸ್ವೀಕರಿಸಲೇಬೇಕು ಯಶೋಧ, ಸ್ವೀಕರಿಸಲೇಬೇಕು. ನಿಮ್ಮ ಮಾತು ನಿಜ. ಆದ್ರೆ ಈ ಸಮಾಜದಲ್ಲಿ ಗಂಡಸರಿಗೆ 10 ಮದುವೆ ಮಾಡಿಕೊಳ್ಳುವ ಅಧಿಕಾರ ಕೊಟ್ಟಿದೆ. ಆದ್ರೆ ಒಂದು ಹೆಣ್ಣು ಒಂದು ಸಾರಿಯ ಮದುವೆ ಆದ್ರೆ ಮುಗಿದು ಹೋಯ್ತು. ಅವಳ ಗಂಡ ತೀರಿಗೆ ಹೋದ ನಂತರ ಆ ಹೆಣ್ಣಿನ ಜೀವನ ಕಥೆ ಮುಗಿತು ಅಂತ ತಿಳಿದುಕೊಳ್ಬೇಕು. ನಾನೀಗ ತಿಳುವಳಿಕೆ ಬರುವಷ್ಟರಲ್ಲಿ ಗಂಡನನ್ನ ಕಳೆದುಕೊಂಡು ಗಂಡನ ಮುಖವನ್ನೇ ನೋಡದೆ ಈ ಸಮಾಜದಲ್ಲಿ ವಿಧವೆ ಪಟ್ಟವನ್ನ ಹೊತ್ತು ನಿಂತ ಹೆಣ್ಣು ನಾನು. ನೋಡಿ, ದಯವಿಟ್ಟು ಈ ಕೆಟ್ಟ ನೀತಿಯನ್ನ ಸುಟ್ಟು ಹಾಕಿ ನನ್ನ ಬಾಳಿನ ಬದುಕಿಗೆ ಒಂದು ತಕ್ಕ ಉತ್ತರ ನೀವು ಕೊಡುವಿರಾ? ಬೇಡ ಯಶೋಧ, ಬೇಡ. ನಿನಗೆ ಈಗಾಗಲೇ ಹೇಳಿಲ್ವೇ, ನನಗ ಮಡದಿಗಿಂತ ಈ ನನ್ನ ಮಕ್ಕಳ ಬದುಕನ್ನೇ ಮುಖ್ಯ. ದಯವಿಟ್ಟು ಆ ಮದುವೆ ವಿಚಾರ ಬೇಡ ಯಶೋಧ, ಬೇಡ. ಈ ನಿಮ್ಮ 2 ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳಿದುಕೊಳ್ತೀನಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೊಂದು ಬಾಳು ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಕಾಲು ಹಿಡಿದು ಬೇಡ. ಇದೇಳು ಯಶೋಧ, ಇದೇನ್ ಮಾಡ್ತಾ ಇರುವೆ? ಸ್ಕೂಲ್ ಬಸ್ ಬಂತು ಕಾಣುತ್ತೆ. ಬಸ್ವಾ, ಸ್ಕೂಲ್ ಬಸ್ಸು ಹಾರ್ನ ಹೊಡಿತಾ ಇದ್ದೇನೋ? ಯಶೋಧ, ಸ್ವಲ್ಪ ನಾನು ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರ್ತೀನಿ, ಸ್ವಲ್ಪ ನಿಲ್ಲು. ಆಯ್ತು, ಬೇಗ ಬಂದ್ಬಿಡಿ. ಮಕ್ಕಳ ಮೇಲೆ ಎಷ್ಟೊಂದು ಹಂಬಲ ಇವರಿಗೆ. ಇಂಥ ಮಕ್ಕಳಿಗೆ ತಾಯಿಯಾಗುವ ಭಾಗ್ಯವನ್ನ ಕರುಣಿಸು ದೇವ, ಕರುಣಿಸು. ಯಶೋಧ, ಇಂಥ ಚಿಕ್ಕ ಮಕ್ಕಳನ್ನ ಬೆಂಡಿ ಕಟ್ಕೊಂಡು ಬದುಕೋದು ಅಷ್ಟೊಂದು ಸರಿ ಎಂದು ವಿಚಾರಿಸುವೆ ನೀನು? ನೋಡಿ, ಸರಿ ತಪ್ಪು ವಿಚಾರಿಸೋದ್ರಲ್ಲಿ ಏನಿಲ್ಲ. ಮೊದಲು ನಿಮ್ಮ ವಿಚಾರ ಏನು ಅಂತ ತಿಳಿಸಿ. ನೋಡು, ಈ ನನ್ನ 2 ಮಕ್ಕಳನ್ನ ನೀನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತ ತಿಳಿದು ಜೋಪಾನ ಮಾಡ್ತೀನಿ ಅಂತ ಈ ಖಾಜಾ ಮಣ್ಣಾವಲಿ ಸಾಕ್ಷಿಯಾಗಿ, ಮೇಲಾಗಿ ಈ ಕುಂತದ ದೈವದ ಸಾಕ್ಷಿಯಾಗಿ ನೀನು ಮಾತು ಕೊಟ್ರೆ ಮಾತ್ರ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಯಶೋಧ. ನೋಡಿ, ದೈವದ ದೇವರಾದ ಆ ಮಣ್ಣಾವಲಿ ಸಾಕ್ಷಿಯಾಗಿ, ಜನ್ಮ ಕೊಟ್ಟ ತಂದೆ ತಾಯಿ ಸಾಕ್ಷಿಯಾಗಿ ಹೇಳುವೆ, ನಿಮ್ಮ ಮಕ್ಕಳನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವೆ. ಇದು ನಿಮ್ಮ ಪಾದದಾನಿಗೂ ಸತ್ಯ. ನಡೆ ಯಶೋಧ, ನಡೆ ಯಶೋಧ. ನನ್ನೊಲವೇ ಬಾರೆ. ಬಾ ಯಶೋಧ, ಬಾ. ಇನ್ನೇಕೆ ತಡ? ಇದೇ ಖಾಜಾ ಮಂಡಾವಲಿ ಎದುರಿಗೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ನಿನ್ನನ್ನು ಮಾತು ಕೊಟ್ಟ ಮಡದಿ ಎಂದು ಸ್ವೀಕರಿಸ್ತೀನಿ. ಬಾ ಯಶೋಧ, ಬಾ.
ಅಕ್ಕಿ ಕೂಡಿದ ಬಳಿಕ ಹಡಿದವರು ಬೇಕಾಗಿಲ್ಲ ಎಂಬ ನಾನುಡಿ ಸತ್ಯವಾಯ್ತದೆ. ಯಶೋದ, ಇದೇ ಸಂತೋಷ ಸಮಯದಾಗ ಒಂದು ಸಿಹಿ ಮುತ್ತಿನ ಕಾಣಿಕೆ ನೀಡುವಾರೆ ನನ್ನ ಚಿನ್ನ. ಆಯ್ತು, ನಿಮ್ಮ ಆಸೆ ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ. ಮನೆಗೆ ಹೋಗಿ ನನ್ನ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಯಶೋದ, ನಿಮ್ ತಂದೆಯವರು ಇತ್ತ ಕಡೆಗೆ ಬರ್ಲಿಕ್ಕತ್ತಿದ್ದಾರ ನೋಡಲಿ. ಮಗಳೇ,
ಯಶೋದ, ಏನಮ್ಮ ಇದು? ಅಪ್ಪಾಜಿ, ಕ್ಷಮಿಸು ಅಪ್ಪಾಜಿ. ನಿಮಗೆ ತಿಳಿಸಲಾರ್ದೆ ನಾವಿಬ್ರು ಮದುವೆ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ರೋಗಿ ಬಯಸಿದ್ದು ಹಾಲು ಹಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣ ಎಂಬಂತೆ ಐತಮ್ಮ. ಅಪ್ಪಾಜಿ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ. ನಿಮ್ಮ ಬಾಳು ಬಂಗಾರವಾಗಲಿ ಅಮ್ಮ. ಮಗಳೇ ಯಶೋದ, ನಿನ್ನ ನಿನ್ನ ತವರ ಮನೆ ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳಮ್ಮ. ಶ್ರೀಧರ್, ಈ ಉಂಗುರವನ್ನು ನೀ ತೆಗೆದುಕೊಳ್ಳಪ್ಪ. ಶ್ರೀಧರ್, ನೀನೊಬ್ಬ ಈ ಸಮಾಜದ ವಿಧವೆ ಎಂಬುವ ಕಟ್ಟಪ್ಪನೆ ಕಳೆದು ಹಾಕಿ ಒಬ್ಬ ವಿಧವೆಗೆ ತಾಳಿ ಭಾಗ್ಯ ಕೊಟ್ಟ ಮಹಾನ್ ನಾಯಕನಪ್ಪ ನೀನು. ನಿಮ್ಮ ಅಪ್ಪಾಜಿ, ನೀವು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ.